ಆನೆ ಅಧ್ಯಾಯ 2ರಲ್ಲಿ ನಾವು ಯಾವ ರೀತಿ ಗೂಳೂರು ಮಠದಿಂದ ತಂದು ಸಾಕಿ ಅದನ್ನ ಲಾಭ ಮಾಡಿದ್ರು ಕೃಷ್ಣೇಗೌಡರು. ನಂತರ ಮೊದಲನೇ ಬೇಸಿಗೆನಲ್ಲಿ ರೆಹಮಾನ್ ಸಾಬಿ ಮತ್ತು ಪೆಟ್ಟಿಂಗ್ಲಿ ಬೆಳೆಸಿದ್ದು. ನಂತರ ಈ ನಮ್ಮ ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಟು ಬೆರಳಿಗೆ ಮಾಡ್ತಾ ಇದ್ದಂತಹ ಕಾಳಪ್ಪ ಶೆಟ್ಟರ ಯಾವ ರೀತಿ ಗೋಳಿ ಗೊತ್ತು, ಇದನ್ನೆಲ್ಲ ಬಿಟ್ಟು ವೇಲಾಯುಧ ಇಲ್ಲಿ ಶಿವೇಗೌಡರ ಸಾಂಗ್ಲಿಕ ಕೆಲಸಕ್ಕೆ ಸೇರಿದ ಈ ಎಲ್ಲ ವಿಚಾರಗಳನ್ನ ಅಧ್ಯಾಯ 2ರಲ್ಲಿ ನಾವು ಚರ್ಚೆ ಮಾಡಿ ಮುಂದಿನ ಅಧ್ಯಾಯ 3ಕ್ಕೆ ಹೋಗೋಣ. ಅಧ್ಯಾಯ 3ರಲ್ಲಿ ಏನು ಅಂತ ನೋಡ್ತಾ ಹೋಗ್ತೇವೆ. ಅಧ್ಯಾಯ 3ರಲ್ಲಿ ನೋಡಿ, ದುರ್ಗಪ್ಪ ನನ್ನ ಬಳಿ ಕೊಡಲಿ ತಗೊಂಡು ಹೋಗಿ 3 ದಿನ ಕಳೆದ ಮೇಲೆ ದುರ್ಗಪ್ಪ ಕೊಡ್ಲಿ ಇಸ್ಕೊಂಡು ಹೋಗಿದ್ದ. ಏನಕ್ಕೆ? ಲೈನ್ ಕ್ಲಿಯರ್ ಮಾಡೋದಕ್ಕೆ ಕೊಡ್ಲಿನ ತೆಗೆದುಕೊಂಡು ಹೋಗಿದ್ದ. ಆಮೇಲೆ ನಾನು ಪೋಸ್ಟ್ ಆಫೀಸಿನ ಬಳಿ ಹೋಗುತ್ತಿರಬೇಕಾದ್ರೆ, ಲೇಖಕರಲ್ಲಿ ಹೋಗ್ತಾ ಇದ್ರೆ ಪೋಸ್ಟ್ ಆಫೀಸಿನ ಬಳಿ ಏನು ಪೋಸ್ಟ್ ತರೋದಕ್ಕೆ ಅವಾಗವಾಗ ಇವ್ರಿಗೆ ಟಪಾಲುಗಳು ಬರ್ತಾ ಇದ್ದೋ. ಟಪಾಲು ಅಂದ್ರೆ ಪೋಸ್ಟ್ ಅಂತ, ಅದನ್ನ ತರೋದಕ್ಕೆ ಹೋಗ್ತಾ ಇದ್ರು. ಅವಾಗ ಲೈನ್ಮನ್ ನಾರಾಯಣನ ಜೊತೆ ಮೈ ಕೈ ಕೆರೆದುಕೊಳ್ಳುತ್ತಾ ನಿಂತಿದ್ದ. ನೋಡಿ, ಲೈನ್ಮನ್ ನಾರಾಯಣನ ಜೊತೆ ಏನೇನೋ ಮಾತಾಡ್ತಾ ಮೈ ಕೈ ಕೆರೆಗೆ ನಿಂತಿದ್ದಾನೆ. ಯಾರು? ದುರ್ಗಪ್ಪ. ಅವಾಗ ಲೇಖಕರು ಕೇಳ್ತಾರೆ, ಏನೆಯಾ ದುರ್ಗಪ್ಪ, ಕೊಡ್ಲಿ ಹೊತ್ಕೊಂಡು ಎತ್ಲಾಕ್ ಹೋದ್ಯೋ, ಪತ್ತನೇ ಇಲ್ವಲ್ಲ ಎಂದು ಕೇಳಿದೆ. ಕೊಡ್ಲಿ ತಗೊಂಡು 3-4 ದಿನ ಆಯ್ತು ಮಾರಾಯ, ಇನ್ನು ಕೊಡ್ಲಿನೇ ತಗೊಂಡು ಬಂದಿಲ್ಲ ನೀನು, ಎಲ್ಲೋದೆ? ಪತ್ತನೇ ಇಲ್ಲ. ಲೇಖಕರು ದುರ್ಗಪ್ಪ ಕೇಳಿದ್ರು. ಅದಕ್ಕೆ ಸ್ವಾಮಿ ಇಲ್ಲಿ ನಿಂತಿರೋದು ಎಂದ. ಅಯ್ಯೋ, ಕೊಡ್ಲಿ ಇಸ್ಕೊಳಕ್ಕೆ ನಾನು ನಿಂತಿರೋದು ಸ್ವಾಮಿ. ಇಲ್ಲೇ ನಿಂತಿದ್ಯಾ? ಕೊಂಬೆ ಸಾವ್ರಿ ಲೈನ್ ಕ್ಲಿಯರ್ ಮಾಡ್ತಿರ್ಬೇಕಾದ್ರೆ ಫಾರೆಸ್ಟ್ ಅವ್ರು ಬಂದು ಡಿಪಾರ್ಟ್ಮೆಂಟ್ ಮರ ಯಾಕೆ ಕಡಿತೀಯಾ ಅಂತ ಕೊಡ್ಲಿ ಕಿತ್ಕೊಂಡ್ ಬಿಟ್ಟಿದ್ದಾರೆ ಸಾರ್. ಕೇಳಿದ್ರೆ ಕೋರ್ಟ್ ನಲ್ಲಿ ಕೇಸ್ ಹಾಕ್ತೀವಿ, ಕೋರ್ಟ್ ನಾಗೆ ಇಸ್ಕೊಂತಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮರ ಕಡ್ದು ಲೈನ್ ಕ್ಲಿಯರ್ ಮಾಡ್ತಾ ಇದ್ದ ಸರ್, ಕೊಡ್ಲಿ ಬಂದು ಕಿತ್ಕೊಂಡ್ಬಿಟ್ಟಿದ್ದಾರೆ, ಕೊಡ್ಲಿ ಕೊಡೆ ಅಂದ್ರೆ ಕೇಸ್ ಹಾಕಿದೀವಿ, ಕೋರ್ಟ್ ಅಲ್ಲಿ ಇಸ್ಕೋಕು ಅಂತ ಹೇಳ್ತಾ ಇದ್ದಾರೆ ಸರ್. ಅವಾಗ ಲೇಖಕರು, ಅರೆ ಕೊಡ್ಲಿ ನಂದಲ್ವೇನೆಯ ಹಂಗಂತ ಹೇಳಿದ್ರು ಕೇಳ್ಬೇಕಲ್ಲ ಸಾರ್, ನಾನ್ ಡ್ಯೂಟಿ ನಾನು ಮಾಡ್ತಿದ್ದೀನಿ ಅಂದ್ರು ಕೇಳ್ದೆ, ಜೂರತ್ ಮಾಡಿ ಕೊಡ್ಲಿ ಕಿತ್ಕೊಂಡು ಬಂದು ಆಫೀಸ್ ನಲ್ಲಿ ಬಡಿದವ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಅಲ್ಲಪ್ಪ, ನಾನು ಡ್ಯೂಟಿ ನಾನು ಮಾಡ್ತಾ ಇದ್ದೀನಿ ಅಂತಂದ್ರು ಕೇಳ್ದೆ, ಹೆಂಗಯ್ಯ ಕಡಿತೀಯ ನೀನು ನಮ್ಮ ಡಿಪಾರ್ಟ್ಮೆಂಟ್ ಮರಣ ಅಂತ ಹೇಳಿ ಕೊಡ್ಲಿನ ಕಿತ್ಕೊಂಡ್ ಬಂದು ಆಫೀಸಲ್ಲಿ ಬಡಿಕತ್ತದೆ ಸಾರ್. ನೀವು ಕೊಡ್ಲಿ ನನ್ನ ಕೊಡಲಿ ಮೇಲೆ ನನಗೆ ಯಾವ ವ್ಯಾಮೋಹವೂ ಇರಲಿಲ್ಲ. ಲೇಖಕರು ಹೇಳ್ತಾರೆ, ಯಾಕೆ? ಕೊಡ್ಲಿ ಹೋಗಿ ಏನಾಗಿತ್ತು? ಸುತ್ತಿ ಆಗಿತ್ತು. ಆದ್ರೂ ನ್ಯಾಯ ಮುಖ್ಯ ಅಲ್ವೇ? ಇಂಥ ತರಲೆ ಕೇಸುಗಳ ಜಾಡಿಡಿದು ವಿಷಯ ತಿಳಿದುಕೊಳ್ಳುವ ಕೆಟ್ಟ ಕುತೂಹಲ ಬೇರೆ. ಲೇಖಕರಿಗೆ ಒಂದು ಕೆಟ್ಟ ಕುತೂಹಲ ಅಂತಂದ್ರೆ, ಯಾವ್ದಾದ್ರೂ ಒಂದು ಕೇಸ್ ಇತ್ತು ಅಂತ ಹೇಳಿದ್ರೆ ಅದರ ತಾಳು ಗುಣ ಎಲ್ಲರೂ ಕೂಡ ಶೋಧನೆ ಮಾಡುವಂಥದ್ದು ಇವರ ಕೆಟ್ಟ ಗುಣ, ಕುತೂಹಲ. ನನ್ನ ಎಷ್ಟೋ ಕಥೆಗಳ ಮೂಲ ಇಂಥ ಕ್ಷುದ್ರ ಗೋಜಲುಗಳಲ್ಲಿ ಹುದುಗಿರುತ್ತದೆ. ಬಹಳ ಕುತೂಹಲ ಇವರು. ಕೊನೆಗೆ ಏನೇನೋ ಅದು ಬಂದಾಗ ಹೋಗ್ತದೆ. ಇದು ಲೇಖಕರೇ ಸ್ವತಃವಾಗಿ ಹೇಳ್ಕೊಂಡಿರುವುದು. ಅವಾಗ ಏನಂದ್ರೆ ಲೇಖಕರು, ಅದು ಹೇಗೆ ನಾನು ಕೊಡ್ಲಿಕ್ಕೆ ಇಟ್ಕೊಂಡಿದ್ದಾರಂತೆ, ಒಂದ್ ಮಾತು ಕೇಳ್ತೀನಿ ಬಾ ಎಂದು ದುರ್ಗಪ್ಪನನ್ನ ಕರೆದುಕೊಂಡು ನಾಗರಾಜನ ಆಫೀಸಿನ ಕಡೆಗೆ ನಡೆದೆ. ಬಾ, ಇಳೆ ಬಿಡೋಣ, ನಾನು ಕೊಡ್ಲಿಕ್ಕೆ ಇಟ್ಕೊಂಡಿದ್ದಾರೆ, ಬಾ ಒಳಗಡೆ ಯಾರೋ ನಾಗರಾಜ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಅವ್ನು ಕೇಳೋಣಪ್ಪ ಅಂತ ದುರ್ಗಪ್ಪನ ಕರ್ಕೊಂಡು ಹೋದ ತಕ್ಷಣ ಏನ್ ಮಾಡ್ಬಿಟ್ರು, ಒಳಗಡೆ ಫಾರೆಸ್ಟ್ ನಾಗರಾಜ ಪೊಲೀಸ್ ಇನ್ಸ್ಪೆಕ್ಟರ್ ತರದ ಡ್ರೆಸ್ ಹಾಕಿಕೊಂಡು, ಏನ್ ನಾಗರಾಜ ಅಂತಂದ್ರೆ ಒಬ್ಬ ಕೆಲವರು ನೋಡಿರ್ಬೇಕು, ಕಾಕಿ ಹಾಕಿದ್ರೆ ಸಾಕು ಏನು ಹುಲಿ ಮೈ ಮೇಲೆ ಬಂದಂಗ ಆಡ್ತಾ ಇರ್ತಾರೆ. ಅದರಲ್ಲೂ ಫಾರೆಸ್ಟ್ ನಾಗರಾಜ ಅಂತಂದ್ರೆ ಸ್ಟ್ರಿಕ್ಟ್ ಆಫೀಸರ್ ಅಂತ ಹೇಳಿಸ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡಿರ್ತಾನೆ, ಇವನು ಇನ್ಸ್ಪೆಕ್ಟರ್ ತರ ಡ್ರೆಸ್ ಹಾಕೊಂಡು ಫೈಲುಗಳ ರಾಶಿಯ ಪಕ್ಕ ಕುಳಿತಿದ್ದ. ಆಫೀಸಲ್ಲಿ ಏನ್ ಇಷ್ಟುದ್ದ ಫೈಲ್ ಇದೆ ಅದ್ರ ಮುಂದೆ ಕುಳಿತಿದ್ದಾನೆ ಒಳಗಡೆ ನಾಗರಾಜ. ಯೂನಿಫಾರ್ಮ್ ಹಾಕಿಕೊಂಡ ಕೂಡಲೇ ಮನುಷ್ಯರ ವ್ಯಕ್ತಿತ್ವದಲ್ಲಿ ಏನೋ ಬದಲಾವಣೆ ಆಗುತ್ತದೆ ಎಂದು ತೋರುತ್ತದೆ. ವಿಚಿತ್ರ ಗತ್ತಿನಲ್ಲಿ ನನ್ನ ಕಡೆ ನೋಡಿದ. ಯಾರನ್ನ? ಲೇಖಕರನ್ನ ನೋಡಿದ. ಯಾರು? ನಾಗರಾಜ್. ಅವಾಗ ಲೇಖಕರು ಹೇಳಿದ್ರು, ಅಲ್ರಿ ನಾಗರಾಜ್, ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಮರ ಹಾಕಿದ್ರೆ ನೀವು ಅವರು, ಆದ್ರೆ ನನ್ ಕೊಡ್ಲಿ ಹಾಕೊಂಡು ಆಫೀಸ್ ನಲ್ಲಿ ಇಟ್ಕೊಂಡಿದ್ದೀರಾ? ಅದ್ ಕೂತ್ರೆ ಹೇಳಿ. ಮರ ಕಡ್ದವನು ಯಾರು? ದುಡ್ಡಪ್ಪ ಕಟ್ಕೊಂಡು ಹೋಗಿ.
ಅದು ಬಿಟ್ಬಿಟ್ಟು ನಾನು ಕೊಡ್ಲಿ ಕ್ಲಿಕ್ ಮಾಡಿಕೊಂಡಿದ್ದೀರಲ್ಲ, ಸರಿನಾ ಇದು? ಲೇಖಕರು ನಾಗರಾಜಿಗೆ ಕೇಳ್ತಾರೆ. ತಕ್ಷಣ ಸಮಾಧಾನದಲ್ಲಿ ನಾಗರಾಜ್ ಹೇಳ್ತಾನೆ, ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಹೇಳ್ತೀನಿ ಎಂದು ತನ್ನ ಎದುರಿನ ಕುರ್ಚಿ ತೋರಿಸುತ್ತಾ ನಾಗರಾಜ ತನ್ನ ತುತ್ತೂರಿ ಊದಲು ಪಿಪಿ ಸರಿ ಮಾಡಿಕೊಂಡ. ತುತ್ತೂರಿ ಅಂದ್ರೆ ಏನೋ? ಊದು ಅಂತದ್ದು. ಜೋರಾಗಿ ಒಂದು ವರದಿನೇ ಒಪ್ಸೋದಿಕ್ಕೆ ರೆಡಿ ಮಾಡ್ಕೊಂಡ. ಯಾರಿಗೆ? ಲೇಖಕರಿಗೆ. ಅಂಡರ್ಲೈನ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳ. ಮುಂದೆ ಹೇಳುವಂಥದ್ದು, ವೆಪನ್ ನಮಗೆ ಮುಖ್ಯ. ವೆಪನ್ ಅಂದ್ರೆ ಆಯುಧ. ಸಂದರ್ಭ ಕೊಡ್ತದೆ ಇದು. ನಮ್ಗೆ ವೆಪನ್ ಮುಖ್ಯ ಸರ್, ಅದಕ್ಕೆ ವೆಪನ್ ಕಿತ್ಕೊಂಡಿದ್ದೀವಿ. ಇಲ್ಲಾಂದ್ರೆ ನಾವು ದುರ್ಗಪ್ಪನೇ ತಗೊಂಡೋಗಿ ಇಡ್ತಾರೆ, ಉಳಿಸ್ಕೊಂಡಿರ್ತೀವಿ. ಯಾವುದೇ ಅಪರಾಧ ಮಾಡಿದರೂ ಅದಕ್ಕೆ ಸಂಬಂಧಿಸಿದ ಆಯುಧ ನಮಗೆ ತುಂಬಾ ಮುಖ್ಯ. ನಾವು ಫಾರೆನ್ ಡಿಪಾರ್ಟ್ಮೆಂಟ್ ಅವರು ಏನೇ ಇದ್ರು ಕೂಡ ನಾವು ಕೋರ್ಟ್ ಕೇಳ್ತದೆ ಸಾಕ್ಷಿನ, ಅದಕ್ಕೆ ಆ ವೆಪನ್ನ ನಾವು ಇಟ್ಕೊಂಡಿದ್ದೀವಿ. ಕೋರ್ಟ್ ಕೇಳ್ತದೆ. ಕೋರ್ಟಿನ ವ್ಯವಹಾರ ನಿಮ್ಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಸರ್. ನಾಳೆ ಕೋರ್ಟ್ ನಲ್ಲಿ ಕೇಳ್ತಾರ ಅವರು, ಯಾವುದರಿಂದ ಮರ ಕಡ್ದ ಅಂತ. ಅಲ್ಲಪ್ಪ ಡಿಪಾರ್ಟ್ಮೆಂಟ್ ಅವರ, ಯಾವುದರಿಂದ ಮರ ಕಡ್ದ ಅಂತ ಕೇಳ್ತಾರೆ. ಅವಾಗ ಕತ್ತಿಲ್ ಕಡದ್ನೋ, ಕೊಡ್ಲಿಲ್ ಕಡದ್ನೋ, ಕರಗಸ್ದಲ್ಲಿ ಕುಯ್ದ್ನೋ ಅಂತ ಅವಾಗ ನಾವು ವೆಪನ್ ಹಾಜರುಪಡಿಸ್ಬೇಕೋ ಬೇಡವೋ ಹೇಳಿ? ಅವಾಗ ಆಯುಧನ ನಾವು ಸರೆಂಡರ್ ಮಾಡಲೇಬೇಕು. ಹಾಜರ್ ಅಂದ್ರೆ ಸರೆಂಡರ್, ಅದನ್ನ ಅವರ ಸುಪರ್ದಿಗೆ ಒಪ್ಪಿಸ್ಬೇಕು. ಅದಕ್ಕೋಸ್ಕರ ನಾವು ಈ ಕೊಡ್ಲಿನ ಕಿತ್ಕೊಂಡಿದ್ದೀವಿ. ಅದ್ ಸರಿ, ನೀವ್ಯಾಕಿಂತ ಕಾನೂನು ಬಾಹಿರ ಕೆಲಸಕ್ಕೆ ಕೊಟ್ರಿ ಸರ್? ಕಾನೂನು ಬಾಹಿರ ಕೆಲಸ ಅಂತ ಗೊತ್ತು ತಾನೇ ಇದು, ನೀವೇ ಕೊಟ್ರಿ. ಒಂದು ರೀತಿಯಲ್ಲಿ ನಿಮ್ದು ತಪ್ಪಲ್ವೋ? ಯಾರು ಹೇಳಿದ್ರು? ನಾಗರಾಜ ಲೇಖಕರಿಗೆ ಹೇಳ್ತಾ ಕೂತವ್ರೆ. ಅವಾಗ ಲೇಖಕರು ಸ್ವಲ್ಪ ಸಿಟ್ಟು ಬಂತು. ಅಲ್ರಿ, ಲೈಟ್ ಮ್ಯಾಲ್ ಬಿದ್ದು ಮರ ತೆಗೆದು ಹಾಕೋದು ಕಾನೂನು ಬಾಹಿರ ಕೆಲಸ ಅಂತ ನಿಮ್ ಬಾಯಲ್ಲಿ ಅಪ್ಪ ನಾನು ಕೇಳ್ತಾ ಇರೋದು. ಮೊದಲು ಎಲೆಕ್ಟ್ರಿಕ್ ಲೈನ್ ಮೇಲೆ ನಿಮ್ ಮರ ಬಿದ್ರೆ ಲೈನ್ ಕಡ್ದು ಕ್ಲಿಯರ್ ಮಾಡ್ಬೇಕೋ ಬೇಡವಾ? ಆ ಕೊಡ್ಲಿನೇ ಕೊಟ್ಟಿದ್ದ ತಪ್ಪು ಅನ್ನೋದನ್ನ ಇವಾಗ ನಿಮ್ ಬಾಯಿಲ್ಲ ನಾನು ಕೇಳಿದ್ದೆ. ಅಲ್ಲ, ನಿಮ್ ಡಿಪಾರ್ಟ್ಮೆಂಟ್ ಮರ ಅವ್ನ ಡಿಪಾರ್ಟ್ಮೆಂಟ್ ಕಬ್ಬದ ಮೇಲೆ ಬಿದ್ರೆ ಅವ್ನ ಅದನ್ನ ತೆಗ್ದಾಕ್ಬೇಕೋ ಬೇಡವಾ? ಹೇಳ್ರಿ ನಾಗರಾಜ್. ಯಾಕೆ ಹೇಳಿದ್ದು? ಲೇಖಕರು ನಾಗರಾಜ್. ತಕ್ಷಣ ಉಲ್ಟಾ ಹೊಡ್ಬಿಟ್ಟ ನಾಗರಾಜ್. ನೋಡಿ ಸರ್, ಬೆಳಗಿರೋದೆಲ್ಲ ಹಾಲು ಅಂತ ನಂಬೋರು ನೀವು. ಇದೆಲ್ಲ ನೀವು ಹೇಳ್ತಿರೋ ಅಷ್ಟು ಸಿಂಪಲ್ ಆಗಿಲ್ಲ ಸರ್. ನೀವು ಬೆಳಗಿರೋದೆಲ್ಲ ಹಾಲು ಅಂತ ನಂಬಿಡ್ತೀರಾ ಅಂತಂದ್ರೆ ಅರ್ಥ ಎಲ್ಲರೂ ನಂಬ್ತೀರಾ, ಕಳ್ಳರನ್ನು ನಂಬ್ತೀರಾ, ಬೆಳ್ಳರನ್ನು ನಂಬ್ತೀರಾ. ಬಹಳ ಮೃದುವಾಗಿ ಮಾತಾಡ್ಬಿಟ್ರೆ ಎಲ್ಲರೂ ನಂಬಿಡ್ತೀರಾ ನೀವು. ಬಟ್ ಆದ್ರೆ ನಾವು ನಂಬಲ್ಲ. ಯಾಕೆ ಗೊತ್ತಾ? ನೀವು ಹೇಳ್ತಿರೋ ಅಷ್ಟು ಸಿಂಪಲ್ ಆಗಿಲ್ಲ. ಈ ಕೇಸು ಕಾಂಪ್ಲಿಕೇಟೆಡ್. ನೀವಾಗ ಕೇಳ್ತಿರೋದ್ರಿಂದ ವಿಧಿ ಇದೆ ಹೇಳ್ತಿದ್ದೇನೆ, ಕೇಳಿಸ್ಕೊಳ್ಳಿ. ಪಿಡಬ್ಲ್ಯೂಡಿ ಕರೆಂಟ್ನವರು, ಟೆಲಿಫೋನ್, ಇವು ಮೂರೂ ಜನ ಯಾರ್ಯಾರೋ ಪಿಡಬ್ಲ್ಯೂಡಿ, ಕರೆಂಟ್, ಟೆಲಿಫೋನ್, ಈ ಮೂರು ಡಿಪಾರ್ಟ್ಮೆಂಟ್ಗಳು ನಮಗೆ ಎನಿಮಿ ನಂಬರ್ 1. ಅಂಡರ್ಲೈನ್ ಪಾಯಿಂಟ್ ವಿದ್ಯಾರ್ಥಿಗಳ. ಅಷ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ನಂಬರ್ 1 ಎನಿಮೀಸ್ ಯಾರ್ಯಾರು? ವೈರಿಗಳು. ಪಿಡಬ್ಲ್ಯೂಡಿ, ಕರೆಂಟ್ ಮತ್ತು ಟೆಲಿಫೋನ್ ಡಿಪಾರ್ಟ್ಮೆಂಟ್, ಈ ಮೂರು ಕೂಡ ನಂಬರ್ 1 ಎನಿಮೀಸ್ ನಮಗೆ. ಹೇಗಿದ್ದೀರಾ ಕೇಳಿ. ಇವ್ರ ಬುದ್ಧಿ ಕಲ್ಸೋಕ್ ನಮ್ಗೆ ಗೊತ್ತಿದೆ ಸಾರ್. ಏನ್ ಮಾಡ್ತಾರೆ ಕೇಳಿಸ್ಕೊಳ್ಳಿ. ರಸ್ತೆಗೆ ಟಾರ್ ಹಾಕಲು ನಮ್ಮ ರಸ್ತೆ ಮರನೆಲ್ಲ ಕಡ್ದು ಟಾರ್ ಕಾಯಿಸ್ಕೊತಾರೆ. ಯಾರು? ಪಿಡಬ್ಲ್ಯೂಡಿ. ಡಾಂಬರ್ ಹಾಕ್ತೀನಿ ಅಂತಾರೆ, ಮರ ಎಲ್ಲ ಕಡ್ದು ಟಾರ್ ಉಳಿಸ್ಕೊಳ್ತಾರೆ ಪಿಡಬ್ಲ್ಯೂಡಿ. ಇನ್ನು ಕರೆಂಟ್ನವರು, ಟೆಲಿಫೋನ್ನವರು, ಅವ್ರ ಲೈನ್ ಎಳೆಯೋದಿಕ್ಕೆ ಫಾರೆಸ್ಟ್ ಲೈನ್ ಕ್ಲಿಯರ್ ಮಾಡ್ತೀವಿ ಅಂತೇಳಿ ಎಲ್ಲಿದ್ರಲ್ಲಿ ಸಾವಿರಾರು ಎಕರೆ ಕಾಡು ಕಡ್ದು ನಾಶ ಮಾಡಿದ್ದಾರೆ. ಅಲ್ಲ, ಈಗ ಹಳ್ಳಿಗೆ ಕರೆಂಟು, ಟೆಲಿಫೋನ್ ಕೊಡಬೇಕು ಅಂತ ಸರ್ಕಾರ ಬೇರೆ ಪಾಲಿಸಿ ಮಾಡಿಬಿಟ್ಟಾರೆ. ಎಲ್ಲವಕ್ಕೂ ಕರೆಂಟ್ ಕೊಡ್ರಿ, ಕಾಡು ನಾಶವಾದ್ರೂ ಪರವಾಗಿಲ್ಲ, ಎಲ್ಲವಕ್ಕೂ ಕರೆಂಟ್ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಎಲ್ಲ ಕಾಡೆಲ್ಲ ನಾಶ ಮಾಡ್ತಾರೆ. ಅಲ್ಲ, ಇವರ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಿದೆ ಸರ್. ಸರ್ಕಾರವೂ ಕೂಡ ಹಂಗೇನೇ ಇದೆ. ಆದ್ರೆ ಲೈನ್ ಕ್ಲಿಯರ್ ಮಾಡೋ ನೆಪದಲ್ಲಿ ಇವ್ರು ಯಾರು ಕೂಡ ಮನೆಗೆ ಸೌದೆ ಕೊಳ್ತಾನೆ ಇಲ್ಲ. ಲೈನ್ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ಮನೆಗೆ ಸೌದೆ ಕೊಂಡ್ಕೊತಾ ಇಲ್ಲ. ಇಲ್ಲಿ ಕಟ್ ಮಾಡೋದು, ಮರ ಎಲ್ಲನೇ ಎತ್ಕೊಂಡು ಹೋಗೋದು, ಮನೆಯಲ್ಲಿ ಉಳಿಸೋದು ಅವರ ಊರ್ವಲ್ಲಿ. ನೀವು ಹೇಳಿದಾಗೆ ಇವರು ಸರ್ಕಾರ ಡಿಪಾರ್ಟ್ಮೆಂಟೇ, ನಾವು ಸರ್ಕಾರ ಡಿಪಾರ್ಟ್ಮೆಂಟ್. ಆದ್ರೆ ಇವರನ್ನ ಹೀಗೆ ಬಾಲ ಬಿಚ್ಚೋದಕ್ಕೆ ಬಿಟ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಾಗಿಲು ಮುಚ್ಚಬೇಕಾಗುತ್ತೆ. ಈ ಮೂರು ಡಿಪಾರ್ಟ್ಮೆಂಟ್ ಇದೆಯಲ್ಲ, ಇವ್ರು ನಿಂಗೆ ಬಿಟ್ರೆ ನಾವು
ಬಾಗ್ಲಾಕ್ ಹೋಗ್ಬೇಕಾಗ್ತದೆ. ಇವ್ರು ಬುದ್ಧಿ ಕಲಿಸ್ಬೇಕೋ ಬೇಡವಾ ನೀವ್ ಹೇಳಿ ಸರ್. ನಾಗರಾಜ ಇಷ್ಟುದ್ದ ಒಳದಿನ ಪುತ್ತೂರಿನ ಉದ್ದ ಲೇಖಕರಿದೆ. ಅವಾಗ ಯಾಕೆ ಹಿಂಗ್ ಮಾತಾಡ್ತಾ ನಾಗರಾಜ? ಸ್ವಲ್ಪ ಲೇಖಕರು ಚಿಂತೆ ಮಾಡಿದ್ರು. ನನಗೆ ನಾಗರಾಜ ಕೊಂಚ ಪರಿಚಯ ಇತ್ತು, ಪರಿಚಯ ಇತ್ತು ಕೂಡ ಇಷ್ಟೊಂದು ಸ್ಟ್ರಾಗ್ ಆಗಿ ಮಾತಾಡ್ತಾನಲ್ಲ ಅಂತಂದ್ರೆ, ನಾನು ಬೆನ್ನ ಹಿಂದೆ ನಿಂತಿರುವ ದುರ್ಗಪ್ಪನನ್ನ ನೋಡಿಯೇ ಈ ರೀತಿ ಕೈಕಾರದಲ್ಲಿ ಮಾತಾಡುತ್ತಿರಬಹುದೆಂದು ಊಹಿಸಿದೆ. ಓಹೋ, ನನ್ನ ಹಿಂದೆ ಇಟ್ಟಿದ್ದಾನಲ್ಲ ಯಾರು? ದುರ್ಗಪ್ಪ. ಅವನು ಅರ್ಕಲಿ ಅಂತ ನನಗೆ ಹೇಳ್ದಂಗೆ ಅವ್ರು ಹೇಳ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಯ್ತು. ತಕ್ಷಣ ದುರ್ಗಪ್ಪ ಮಾಡಿದ ಕೆಲಸದಲ್ಲಿ ಅಂತ ದುರುದ್ದೇಶವು ಏನು ಇರುವುದು ನನಗೆ ಕಾಣಲಿಲ್ಲ. ನಾಗರಾಜ ಅವನನ್ನ ಕೋರ್ಟಿಗಿಳಿಯುವುದು, ಕೇಸ್ ಹಾಕುವುದು ಅಸಂಭವವೆಂದೇ ನನಗನ್ನಿಸಿತು. ಇಬ್ರು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್, ಇಬ್ರು ಸರ್ಕಾರಿ ಇಲಾಖೆಗಳೇ. ಅದೇ ಇವ್ರು ಕೇಸ್ ಹಾಕ್ತಾರೆ, ಇವರು ಅವ್ರ ಮೇಲೆ, ಅವ್ರ ಇವ್ರ ಮೇಲೆ. ದುರ್ಗಪ್ಪನಿಗೆ ಗಾಬರಿ ಮಾಡಲು ಇಂತ ಹೀಗೆ ಮಾಡುತ್ತಿರಬಹುದೆಂದು ಊಹಿಸಿದೆ. ಎದುರಿಸೋದಿಕ್ಕೆ ಈಗ ಮಾತಾಡ್ತಾ ಇರ್ಬೋದು ಅಂತ ಲೇಖಕರು ಇಲ್ಲಿ ಊಹೆ ಮಾಡ್ತಾರೆ. ಸರಿಯಪ್ಪ ನಾಗರಾಜ್, ಹಾಗಾದ್ರೆ ನನ್ನ ಕೊಡ್ಲಿಗೆ ತರ್ಪಣ ಬಿಡೋದು ಒಳ್ಳೇದನ್ನಿ. ಸರಿ, ಕೊಟ್ಟಿನ ಕೋರ್ಟಲ್ಲಿ ಇರ್ತೀನಿ ಬಿಡಪ್ಪ, ಇನ್ನೇನಪ್ಪ ಕೋರ್ಟಿಗೆ ಸರೆಂಡರ್ ಮಾಡ್ತೀನಿ, ಕೇಸ್ ಆಗಿದೆ ಅಂತ ಹೇಳ್ತಾ ಇದ್ದೇವೆ. ಅದ್ಯಾಕೆ ತರ್ಪಣ ಕೊಡ್ತೀರಾ ಸಾರ್? ಕೇಸ್ ನಡೀಲಿ ಸಾರ್. ನಂದೋ ತಪ್ಪು, ಅವನದೋ ತಪ್ಪು, ತೀರ್ಮಾನ. ಕೇಸ್ ನಡೀಲಿ ಬಿಡ್ರಿ ಸಾರ್. ಆ ಕೇಸ್ ನಡೆದ್ಮೇಲೆ ಇಸ್ಕೊಳ್ಳೋಣ. ನಂದ ತಪ್ಪು, ದುರ್ಗಪ್ಪ ನೋಡೇ ಬಿಡೋಣ. ಅವಾಗ ಲೇಖಕರು ಹೇಳ್ತಾರೆ, ಅಲ್ರಿ ನಾಗರಾಜ್, ಇವ್ ಯಾವಾಗಲೂ ತೀರ್ಮಾನ ಆಗೋ ಕೇಸ್ಗಳೇನ್ರಿ? ಅಲ್ಲ, ನೀವು ಬೇರೆ ಡಿಪಾರ್ಟ್ಮೆಂಟ್ ಬುದ್ಧಿ ಕಲಿಸ್ತೀನಿ ಅಂತಂತೀರಿ, ಹಾಗೆ ಅವರು ನಿಮಗೆ ಬುದ್ಧಿ ಕಲಿಸ್ತೀನಿ ಅಂತಂತಾರೆ. ಕಲಿಯೋದಿಕ್ಕೆ ಯಾರಾದ್ರೂ ತಯಾರಿದ್ರೆ ತಾನೆ ಕೇಸ್ ತೀರ್ಮಾನ ಆಗೋದು. ಇವರು ಅವ್ರು ಕಲಿಸಿ, ಅವ್ರು ಇವ್ರು ಕಲಿಸಿ ಯಾವ್ದಾದ್ರು ತೀರ್ಮಾನ ಆಗೋಕೆ ಇಬ್ರು ಸರ್ಕಾರಿ ಇಲಾಖೆಗಳು. ಹೆಂಗ್ರಿ ನಿಂದು ಇದು ಇತ್ಯರ್ಥ ಆಗ್ತದೇನ್ರಿ ಈ ಕೇಸು? ಕೊನೆಗೆ ನಾಗರಾಜ ನಿರ್ಧಾರದ ಧ್ವನಿಯಲ್ಲಿ, ನೋಡಿ ಸರ್, ನಮ್ಗೆ ಕೊಡೋದಿಕ್ಕೆ ಆಗೋದಿಲ್ಲ. ಕಡಾಕಡಿಗೂ ಹೇಳ್ತಾರೆ, ಕೊಡೋದಿಕ್ಕೆ ನೋಡಿ. ನಮ್ಮ ಆಫೀಸಿನ ಹೊರಗಡೆ ನೋಡಿದೀರಾ? ನಮ್ಮ ಆಫೀಸಿನ ಹೊರಗಡೆ ನೋಡಿ ಸರ್, ಅಲ್ಲಿ ನೋಡಿದ್ರ ನಿಂತಿದವಲ್ಲ ಅಂಬಾಸಡರ್ ಕಾರ್ಗಳು, ಅಲ್ಲಿ ನಿಂತಿದ್ದಲ್ಲ ಅಂಬಾಸಡರ್ ಕಾರು, ಅವೆಲ್ಲ ನಿಮ್ ಕೊಡ್ಲಿದ್ದರನೆ ಕಾನ್ಫಿಸಿಕೇಟ್ ಮಾಡಿ ತಂದವೋ. ಕಾನ್ಫಿಸಿಕೇಟ್ ಅಂತಂದ್ರೆ ಕಾನೂನು ಬಾಹಿರವಾಗಿ ಅದರೊಳಗೆ ಅಕ್ರಮವಾಗಿ ಮರದ, ಗಂಧದ ಮರ ಅಥವಾ ಯಾವುದೋ ಮರ, ಟೀಕ್ ಅಥವಾ ತೇಗದ ಮರಗಳನ್ನ ಕಾಡಿಂದ ಕಡಿದು ಸಾಗಿಸ್ತಾ ಇರುವಂತಹ ಸಂದರ್ಭದಲ್ಲಿ ಸೀಸ್ ಮಾಡಿರುವಂತಹ. ಅದೇ ರೀತಿಯಾಗಿ ಕಾನೂನು ಬಾಹಿರವಾಗಿ ಈ ಕೊಡ್ಲಿನೂ ಕೂಡ ಕಟ್ ಮಾಡಿದರೆ ಅದೇ ರೀತಿಯಾಗಿ ಅವೆಲ್ಲ ಕಾನ್ಫಿಸಿಕೇಟ್ ಮಾಡ್ಕೊಂಡಂಥವು. ಅದೇ ರೀತಿಯಾಗಿ ಗಂಧ ಸಾಗಾಣಿಕೆ ಮಾಡಿದವರು ಕಾರ್ ಕದ್ದಿದ್ದು, ಮಾಲ್ ಕದ್ದಿದ್ದು, ಸದ್ಯಕ್ಕೆ ನಿಮ್ ಕೊಡ್ಲಿ ಕದ್ದು ಮಾಲಲ್ಲಿ ಆ ಕಾರುಗಳ ಕೇಸು ಇತ್ಯರ್ಥವಾದ ಮೇಲೆ ಕೊಟ್ಬಿಡ್ತೀವಿ. ವಾರಸುದಾರರು ಇದ್ದಿದ್ರೆ ಹರಾಜಾಕ್ಬಿಡ್ತೀವಿ. ನಾಗರಾಜ್ ತಾನು ವಶಕ್ಕೆ ತೆಗೆದುಕೊಂಡಿರೋ ಕಾರುಗಳ ಬಗ್ಗೆ ಹೇಳಿದ್ದ. ನೋಡಿ ಸರ್, ಪಕ್ಕದಲ್ಲಿ ಇದೆಯಲ್ಲ ಅಂಬಾಸಡರ್ ಕಾರ್, ಅವೆಲ್ಲನೂ ಕೂಡ ನಾವು ಒಂದು ಹಂತದವರೆಗೂ ಅದನ್ನ ಹರಾಜಾಕ್ತೀವಿ. ಹರಾಜು ಹಾಕಿ ಆ ನಂತರ ಅವುಗಳನ್ನ ಅವ್ರಿಗೆ ಕೊಡ್ತೀವಿ. ಅಲ್ಲಿವರೆಗೂ ಕೊಡಕ್ಕಾಗಲ್ಲ, ಕೇಸ್ ಇತ್ಯರ್ಥ ಆಗೋದು. ಏನ್ ಆ ಕಾರುಗಳು ಹೆಂಗ್ ನಿಂತಿದ್ದಾವೆ ಅಂತಂದ್ರೆ, ಮಲೆನಾಡಿನ ಮಳೆಗೆ ಕಾರುಗಳೆಲ್ಲ ತುಕ್ಕು ಹಿಡಿದು ಕುಗುರುತ್ತಾ ಕುಳಿತಿದ್ದವ. ಅದೆಷ್ಟು ವರ್ಷ ಆಗಿದ್ದೋ ಏನೋ ನೋಡಿರ್ಬೇಕು ನೀವು. ಅರಣ್ಯ ಇಲಾಖೆ ಪಕ್ಕದಲ್ಲಿ, ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಸುಮಾರು ಕೇಸುಗಳು ಆಗ್ದೇನೆ ಆಗೇನೆ ಇರ್ತವೆ, ತುಕ್ಕು ಹಿಡಿದು ಹೋಗ್ತಿರ್ತವೆ. ಅದು ₹1 ತಗೊಳ್ಳಲ್ಲ, ಆ ಮಟ್ಟಕ್ಕೆ ಆಗೋದಿರ್ತದೆ. ಹಂಗೇನೆ ಒಂದು ಕಾರಿನ ಚಕ್ರದ ಮೇಲೆ ಹುತ್ತವೆ ಬೆಳೆದಿದ್ದ. ಒಂದು ನೋಡಿ, ಒಂದು ಕಾರ್ ಪಕ್ಕ ಇದೆ, ಅದು ಹುತ್ತನೆ ಬೆಳಕ ಇರ್ತದೆ. ಅದು ಇತ್ಯರ್ಥ ಆಗ್ತದೆ. ಅದು ಇನ್ನೊಂದೆರಡರ ಮೇಲೆ ಯಾವುದೋ ಕಾಡುಬಳ್ಳಿಗಳು ಹಬ್ಬವೆ, ಏನಾದ್ರು ಕಾರ ಇಲ್ಲ ಕಾಡ ಗೊತ್ತಿಲ್ಲ. ಅವುಗಳ ಸದ್ಯದ ಶೋಚನೀಯ ಸ್ಥಿತಿ ನೋಡಿದ್ರೆ ಅವು ಎಂದಾದರೂ ರಸ್ತೆ ಮೇಲೆ ಓಡಾಡಿದ್ದರೆ ಊಹಿಸಲು ಸಾಧ್ಯವೇ ಇರ್ತಿವೆ. ಅಪ್ಪ, ಈ ಕಾರಲ್ಲಿ ನಿಜವಾಗ್ಲೂ ರವಾನೆ ಮಾಡಿದ ಎಷ್ಟು ವರ್ಷದವು ಒಂದು ಮಟ್ಟಿಗೆ. ಅವುಗಳ ಮೇಲಿನ ಕೇಸು ಇತ್ಯರ್ಥವಾಗುವುದರೊಳಗೆ ಅವುಗಳು ತುಕ್ಕಿನ ಮುದ್ದೆಗಳಾಗಿ ಗುಜರಿಯವರೆಗೂ ಕೆಲಸಕ್ಕೆ ಬರುತ್ತಿರಲಿಲ್ಲ. ಗುಜರಿ ಇದೆಯಲ್ಲ, ಅದಕ್ಕೂ ಕೂಡ ಬರ್ತಿರಲಿಲ್ಲ. ಆ ಮಟ್ಟಕ್ಕೆ ಅವೆಲ್ಲ ಆಗಿದೆ. ಲೇಖಕರು ಅಂದ್ಕೊಂಡ್ರು, ಓಹೋ ನಮ್ಮ ಕೊಡ್ಲಿನೂ ಕೂಡ ಅದೇ ರೀತಿ ಆಗ್ಬೋದು, ಬೇಡ ಬಿಡಪ್ಪ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಕೊಂಡು, ಸರಿ ಬಿಡಿ ನಾಗರಾಜ್, ನಾನು ಇನ್ನೊಂದು ಕೊಡ್ಲಿ ತಗೋತೀನಿ, ಹೊಸ ಕೊಡಲಿ ತಗೋತೀನಿ ಬಿಡಪ್ಪ. ನಾನು ಬಂದಿದ್ದು ಮುಖ್ಯವಾಗಿ
ಇಬ್ರು ಸರ್ಕಾರಿ ಇಲಾಖೆಗಳೇ ಆಗಿದ್ದರಿಂದ ಒಬ್ಬರ ಮೇಲೆ ಒಬ್ರು ಕೇಸ್ ಹಾಕೋತೀರಾ. ಕೇಳೋದಿಕ್ಕೆ ಕೊಡಲಿ, ನೀವು ನಿಧಾನವಾಗಿ ಕೇಸ್ ಇತ್ಯರ್ಥ ಆಗ್ಲಿ ಅಂತ ಹೇಳ್ತೀರಿ. ಎಲ್ರಿಗೂ ಬುದ್ಧಿ ಕಲ್ಸಾದ ಮೇಲೆ ಕೊಡಿ ಎಂದಿನಿಂದ ಎದ್ದೆ. ಸರಿಯಪ್ಪ, ನೀವು ಯಾರು ಕರೆಂಟ್ ಡಿಪಾರ್ಟ್ಮೆಂಟ್ನವರು ಅರಣ್ಯ ಇಲಾಖೆಯವರು ಕಲಿಸ್ರಿ, ಅರಣ್ಯ ಇಲಾಖೆಯವರು ಕರೆಂಟ್ನವ್ರು ಕಲಿಸಿ, ಎಲ್ಲ ಕಲಿಸಿ ಇತ್ಯರ್ಥ ಆದ್ಮೇಲೆ ನಾನು ಕೊಡಿ. ಸರಿ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಲೇಖಕರು ಮಾಡ್ಬಿಟ್ಟು ಅಲ್ಲಿಂದ ಎದ್ದು. ನಾಗರಾಜನ್ ಏನನ್ನಿಸುತ್ತೋ ಏನೋ, ದುರ್ಗಪ್ಪನ ಕಡೆ ತಿರುಗಿ ಲೇಖಕರು ಹಿಂದೆ ನಿಂತಿದ್ದಲ್ಲ ನೋಡ್ಬಿಟ್ಟು ಅಂಡರ್ಲೈನ್ ಮಾಡಿ, ಏನೋ ಮರ ಯಾಕೆ ಕಡಿತೀಯ ಅಂತ ಕೇಳಿದ್ರೆ ಮ್ಯಾಲವ್ರನ್ನ ಕೇಳ್ಕೊಳ್ಳಿ ಅಂತ ಉಚ್ಚಾಯಿಸಿ ಮಾತಾಡ್ತೀಯ. ಯಾಕಪ್ಪ ದುರ್ಗಪ್ಪ, ಮರ ಯಾಕೆ ಕಡಿತೀಯ ಅಂತ ಕೇಳಿದ್ರೆ ಮ್ಯಾಲವ್ರು ಕೇಳ್ಕೊಳ್ಳಿ ಅಂದ್ರೆ ನನಗಿಂತ ಹೆಚ್ಚಿನ ಅಧಿಕಾರಿ ಇದಲ್ಲ, ಮೇಲಿನ ಅಧಿಕಾರಿ, ಅವ್ರನ್ನ ಕೇಳ್ಕೊಳ್ಳಿ, ನನ್ನನ್ನು ಕೇಳ್ತೀರ ಅಂತ ವಿಚಾಯಿಸಿ ಮಾತಾಡ್ತೀಯ. ಕೇಳ್ದೆ ಡಿಪಾರ್ಟ್ಮೆಂಟ್ ಮರ ಕಡಿದ್ರೆ ಇನ್ನೊಂದ್ಸಾರಿ ಮತ್ತೇನಿಲ್ಲ, ನಿನ್ನೆ ಲಾಕಪ್ ಹಾಕಿಸ್ಬಿಡ್ತೀನಿ. ಕಂಡ್ರಲ್ಲ ಈ ಸಂದರ್ಭ, ನೀನ್ ಕೇಳ್ದೆ ಮರ ಕಡ್ದೆ ತಗೊಂಡೋಗಿ ಲಾಕಪ್ ಹಾಕಿಸ್ಬಿಡ್ತೀನಿ. ಏನಂತ ತಿಳ್ಕೊಂಡಿದ್ಯಾ? ಗದರ್ಬಿಟ್ಟು ಹಾಕ್ತೇನೆ. ಯಾರೋ ಫಾರೆಸ್ಟರ್ ನಾಗರಾಜ್ ಕೂಗಿ ಗಾರ್ಡ್ ರಾಮಪ್ಪ ಇದ್ದಲ್ಲ, ಇನ್ನೊಂದು ಹೊಸ ಪಾತ್ರ ಬರ್ತದೆ. ನಾಗರಾಜನ ಜೊತೆನಲ್ಲಿ ಬರುವಂತ ಒಬ್ಬ ಮುಖ್ಯ ವ್ಯಕ್ತಿ ಗಾರ್ಡ್ ರಾಮಪ್ಪಗೆ ಇವನು ಕೊಡಲಿ ಕೊಟ್ಟು ಬಿಡುವುದು ಆಯ್ಕೆ ಮಾಡಿದ. ರೀ ರಾಮಪ್ಪ ಬನ್ನಿರಲಿ, ಕೊಟ್ಟು ಕಳಿಸ್ರಿ, ಉಚ್ಚಾಯಿಸಿ ಮಾತಾಡ್ತಾನೆ, ಉಚ್ಚಾಯಿಸಿ ಅಂತ ಬೈದು ದುರ್ಗಪ್ಪಗೆ ಕೊಟ್ಟು. ಮತ್ತೆ ದುರ್ಗಪ್ಪ ತೆಗೆದ ಹೊಸ ವರ್ಷನ. ದುರ್ಗಪ್ಪ ಮತ್ತೆ ಮರ ತಾನು ಕಡಿದಿಲ್ಲವೆಂದು ಕೃಷ್ಣೇಗೌಡನ ಆನೆ ಉರಿದು ಬೀಳಿಸಿದ್ದೆಂದು ಹಳೆ ಪುನರಾವರ್ತನೆ ಮಾಡಿದ. ದುರ್ಗಪ್ಪ ಪೊಲೀಸ್ ಸುಮ್ಮನೆ ಹೋಗಿಲ್ವಾ, ನೀವೇನ್ ಮಾಡ್ದ? ರೇ, ನಾನ್ ಯಾಕೆ ಮರ ಮುರಿಲಿ? ಮರ ಮುರಿದಾಕಿದಾರೋ ಕೃಷ್ಣೇಗೌಡರ ಅಂದ್ರೆ ಎಲೆ ಕೆಳಕ್ಕೆ ಹೋಗಿ ರಂಗ ಮುರಿದು ಬಿಸಾಕದೆ, ನಾನ್ ಮುರಿದಾಕಿಲ್ಲ ಅಂತ ಕೇಳ್ದೆ. ಅವನಿಗೆ ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳುವುದನ್ನು ನೋಡಿ ರೇಗಿದ ನಾಗರಾಜನಿಗೆ ಸಿಟ್ಟು ಬಂದ್ಬಿಡ್ತು, ಕೋಪ. ಹಾಗಂತ ಹೇಳ್ಕೆ ಬರ್ಕೊಡ್ತೀಯಾ? ರೈಟಿಂಗ್ ಬರ್ಕೊಡ್ತೀಯ ನೀನು ಬರವಣಿಗೆಯಲ್ಲಿ? ಆಗಿದ್ರೆ ಹೇಳು. ಅದನ್ನ ಎಳ್ಕೊಂಡು ಬಂದು ಅಂಬಾಸಡರ್ ಕಾರಿನ ಜೊತೆ ಕಟ್ಟಾಕಿ ಬರೆ ಹಾಕ್ಬಿಡ್ತೀನಿ. ಅಬ್ಬಬ್ಬ, ರೈಟಿಂಗ್ ಬರ್ಕೊಡ್ತೀಯಾ? ಕೃಷ್ಣೇಗೌಡ ರಾಣಿ ಮುರಿತು ಅಂತ ಅದನ್ನು ಎಳ್ಕೊಂಡ್ಬಂದು ಅಂಬಾಸಡರ್ ಕಾರ್ಗೆ ಹಾಕಿದ್ದೀನಲ್ಲ, ಹಂಗೆ ಆನೆಗೂ ಬರೆ ಹಾಕ್ಬಿಡ್ತೀನಿ. ಅಡ್ರಲ್ಲಿ ಮಾಡ್ಕೊಳ್ಳಿ. ನಿನ್ ಪುಕಾರ ಏನಿದ್ರು ಬರವಣಿಗೆಯಲ್ಲಿ ಇರ್ಬೇಕೋ. ಹೌದು ದುರ್ಗಪ್ಪ, ನೀನು ಬಾಯಲ್ಲಿ ಹೇಳ್ಬೇಡ, ಏನಿದ್ರು ರೈಟಿಂಗ್ ಬರ್ಕೊಡು, ನಾನು ಅಕ್ಷರ ತಗೊಳ್ತೀನಿ. ಹಂಗಿದ್ರೆ ಮಾತ್ರ ನಾನು ಅಕ್ಷರ ತಗೊಳ್ಳೋದು ಅಂತ ಹುಡುಗ್ದ ಯಾರು? ನಾಗರಾಜ. ತಕ್ಷಣ ದುರ್ಗಪ್ಪ ಒಳಗೆ ಮಾತಾಡ್ತಾನೆ. ತಾನು ಕಣ್ಣಲ್ಲಿ ನೋಡದೆ ಹೇಗೆ ಹೇಳಿಕೆ ಕೊಡ್ಲಿ ಎಂದೇನನ್ನು ಬಡಗುತ್ತಾ ಗಾಡ್ ರಾಮಪ್ಪನ ಜೊತೆ ಸ್ಟೋರಿನ ಕಡೆ ಹೋದ. ನಾನೇ ನೋಡಿದೇನನ್ನು ಮಾಡ್ಬೋದಪ್ಪ, ಹಂಗೆ ಹಿಂಗೆ ಕೊಣಿಕೊಂಡು ಅವನೇ ನೋಟ ಸ್ಟೋರ್ ಕಡೆಗೆ ಹೋಗ್ಬಿಟ್ಟು ಅಲ್ಲಿ ಕೊಟ್ಟಿನ ಇಸ್ಕೊಂಡ. ಕಾನ್ಫಿಸಿಕೇಟ್ ಮಾಡಿ ತರುವುದು ಅಂಬಾಸಡರ್ ಕಾರ್ ತಂದಷ್ಟು ಸುಲಭವಾಗಿರಲಾರದೆ ಎಂದು ನನಗನ್ನಿಸಿತು. ಅಲ್ಲ, ಕಾರಿನ ತಗೊಂಡ್ಬಿಡು, ಆನೆ ನಿಂಗೆ ಹಿಡಿಯಕ್ಕಾಗ್ತದೆ? ಆನೆ ನಿಂಗೆ ಕಾನ್ಫಿಸಿಕೇಟ್ ಮಾಡಿ ತಂದು ನಿಲ್ಸಕ್ಕಾಗ್ತದ ಅಂತ ಲೇಖಕರು ಇಲ್ಲಿ ಅನ್ಕೊಳ್ತಾರೆ. ಅಂದ್ರೆ ವಿದ್ಯಾರ್ಥಿಗಳ ಇಲ್ಲಿ ಲೇಖಕರು ಹಾಗೂ ಈ ನಾಗರಾಜ, ದುರ್ಗಪ್ಪ ಇವರ ಮೂವರ ನಡುವೆ ನಡೆಯುವಂತಹ ಸಂಭಾಷಣೆ ಈ ಅಧ್ಯಾಯ 3 ಅಂತ. ಹಾಗೆಯೇ ಹಿಂದಿನ ತರಗತಿಯಲ್ಲಿ ನಾನು 1 ಅಂಕದ ಪ್ರಶ್ನೆಗಳನ್ನ ಕಳಿಸಿದ್ದೇನೆ. ಅದೆಲ್ಲವೂ ಕೂಡ ನೀವು ಸಪರೇಟ್ ಆಗಿ ಬೇರೆ ನೋಟ್ಸ್ ಅಲ್ಲೇ ಒಂದು ಕಡೆ ಕೃಷ್ಣೇಗೌಡ ರಾಣಿಗೆ ನೀವು ಸಪರೇಟ್ ಆಗಿ ಇಟ್ಟು 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ ಹಾಗೂ 4 ಅಂಕದ ಪ್ರಶ್ನೆಗೆ ಸಪರೇಟ್ ಆಗಿ ಬೇರೆ 1 ಅಂಕದ ಪ್ರಶ್ನೆಯನ್ನು ಸಂಪೂರ್ಣವಾಗಿ ಓದಿ ನೀವು ಮನನ ಮಾಡಿ. ಧನ್ಯವಾದ.